ವಿಶ್ವದ ಬೇರ್ಯಾವ ಗ್ರಹದಲ್ಲಿಯೂ ಕೂಡ ಕ್ರೂಜ ಎಂಬುದು ಇರಲು ಸಾಧ್ಯವೇ ಇಲ್ಲ. ಇಲ್ಲಿ ಮಾತ್ರವೇ ದೇವರ ಮಗನು ಕ್ರೂಜೆಯಲ್ಲಿ ಸತ್ತದ್ದು ಎಂತಹ ಅದ್ಭುತವಲ್ಲವೇ? ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇವೆ. ನಾವು ತಿಳಿದುಕೊಳ್ಳಬೇಕಾದ ನಿಜ ಸತ್ಯವೇನೆಂದರೆ, ನಾವು ಇಲ್ಲಿ ಪ್ರವಾಸಿಗರು, ಪರದೇಶದವರು ಆಗಿದ್ದೇವೆ. ಆದ್ದರಿಂದ ನಾವು ಪರಲೋಕಕ್ಕೆ ಹೇಗೆ ಹೋಗುತ್ತೇವೆ? ಕ್ರಿಸ್ತನ ಪುನರುತ್ಥಾನವು ಎಷ್ಟು ಅಮೂಲ್ಯವಾಗಿದೆ ಅಲ್ವಾ? ಬನ್ನಿರಿ, ದೇವರ ವಾಕ್ಯದ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ದೀನರಲ್ಲಿ ಜ್ಞಾನ, ಯಥಾರ್ಥವಂತರಿಗೆ ಸರಳತೆಯೂ ಮಾರ್ಗದರ್ಶಕ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಕೀರ್ತನೆ 39 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನರರು ನಿಜವಲ್ಲದ ಮಾಯಾರೂಪದಿಂದ ಸಂಚರಿಸುವವರು, ಅವರು ಸುಮ್ಮನೆ ಗಡಿಬಿಡಿ ಮಾಡುವವರು. ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ, ಆದರೆ ಅದು ಯಾರ ಪಾಲಾಗುವುದೋ ತಾವೇ ತಿಳಿಯರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತ ಬರಹಗಾರನಾದ ವಿಲಿಯಂ ಥ್ಯಾಕರೆ ಎಂಬವರು ಒಂದು ಕಾದಂಬರಿ ಬರೆದರು. ಅದರ ಹೆಸರು ವ್ಯರ್ಥತ್ವದ ಜಾತ್ರೆ ಎಂಬುದಾಗಿ. ಅದು ಒಂದು ಚಿಕ್ಕ ಜನರ ಗುಂಪಿನ ಕುರಿತಾದ ವ್ಯಂಗ್ಯವಾಗಿತ್ತು. ಈ ಜನರು ತಮ್ಮ ಕುರಿತು ಹೆಮ್ಮೆ ಪಟ್ಟುಕೊಳ್ಳುತ್ತಾ ತಮ್ಮ ಪಾಲಿನ ಕೆಲಸಗಳನ್ನು ಮಾಡುತ್ತಾ ಪರಲೋಕವು ಅಸಹ್ಯಪಡುವಂತಹ ಚಿಕ್ಕ ಚಿಕ್ಕ ಪಾಪಗಳನ್ನು ಮಾಡುತ್ತಾ ಇದ್ದರು. ತಮ್ಮ ಸಣ್ಣತನ ಹಾಗೂ ಜಗಳಗಳಲ್ಲೇ ಅವರು ಬದುಕಿ ಅದರಲ್ಲೇ ಸತ್ತು ಹೋದರು. ಇದು ಜೀವನ. ನಿಜವಾಗಿಯೂ ಪ್ರತಿಯೊಬ್ಬ ಮಾನವನು ವ್ಯರ್ಥ ಪ್ರದರ್ಶನಗಳಲ್ಲಿ ತೊಡಗಿರುತ್ತಾನೆ. ಐಶ್ವರ್ಯವನ್ನು ಕೂಡಿಸಿಕೊಳ್ಳುತ್ತಾನೆ, ಆದರೆ ಅದು ಯಾರ ಪಾಲಾಗುವುದೋ ತಿಳಿಯದು. ಈಗಲೂ ಪರಿಸ್ಥಿತಿ ಬದಲಾಗಿಲ್ಲ ಪ್ರಿಯರೇ. ಈ ಲೋಕದಲ್ಲಿ ತುಂಬ ಐಶ್ವರ್ಯ ಕೂಡಿ ಹಾಕಿಕೊಳ್ಳುವ ಕ್ರೈಸ್ತರ ಕುರಿತು ನೋಡಿರಿ. ಅದನ್ನು ದೇವರಿಗಲ್ಲದೆ ತಮ್ಮ ಸಂತಾನಕ್ಕೆ ಬಿಟ್ಟು ಹೋಗುತ್ತಾರೆ, ಇಲ್ಲವೇ ಅರ್ಹತೆ ಇಲ್ಲದ ಕ್ರೈಸ್ತ ಸೇವಾ ಸಂಸ್ಥೆಗಳಿಗೆ ಕೊಡುತ್ತಾರೆ. ಇಂತಹ ತುಂಬ ಉದಾಹರಣೆಗಳಿವೆ. ಕೀರ್ತನೆಗಾರನು ಇದನ್ನೆಲ್ಲ ನೋಡಿ ಕೇಳುತ್ತಾನೆ, ಇದೆಲ್ಲದರ ಉದ್ದೇಶವೇನು ಎಂಬುದಾಗಿ. ಕೀರ್ತನೆ 39 7ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರಲಾಗಿ ಕರ್ತನೆ, ಇನ್ನು ಯಾವುದಕ್ಕೆ ಕಾದುಕೊಳ್ಳಲಿ? ನೀನೇ ನನ್ನ ನಿರೀಕ್ಷೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ದೇವರ ಕಡೆಗೆ ತಿರುಗಿದನು. ನನ್ನ ನಿರೀಕ್ಷೆ ನಿನ್ನಲ್ಲಿಯೇ. ಪ್ರಿಯ ಸ್ನೇಹಿತನೇ, ನೀನು ದೇವರ ಕಡೆಗೆ ತಿರುಗದಿದ್ದರೆ ಜೀವನದ ಅರ್ಥವನ್ನು ಕಂಡುಕೊಳ್ಳಲಾರಿ. ಕೀರ್ತನೆ 39 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಎಲ್ಲ ದ್ರೋಹಗಳಿಂದ ನನ್ನನ್ನು ಬಿಡುಗಡೆ ಮಾಡು, ಮೂರ್ಖರ ನಿಂದೆಗೆ ಗುರಿ ಮಾಡಬೇಡ ಎಂಬುದಾಗಿ. ಪ್ರಿಯರೇ, ದಾವೀದನು ತಾನು ಒಳ್ಳೆ ಮಾದರಿಯಾಗಿರಬೇಕೆಂದು ಬಯಸಿದನು. ಮುಂದಕ್ಕೆ ನೋಡೋಣ. ಕೀರ್ತನೆ 39 9ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ನೀನೇ ಇದನ್ನು ಬರಮಾಡಿದ್ದರಿಂದ ನಾನು ಏನೂ ಹೇಳದೆ ಮೌನವಾಗಿರುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನರಿಗೆ ತನ್ನ ಯೋಚನೆಗಳನ್ನು ತಿಳಿಸಲು ಅವನು ಇಷ್ಟಪಡಲಿಲ್ಲ, ಯಾಕೆಂದರೆ ಅವರೆಲ್ಲರೂ ಕುಗ್ಗಿಸುವವರೇ ಆಗಿದ್ದರು. ಕೀರ್ತನೆ 39 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ದಂಡನೆಯನ್ನು ಪರಿಹರಿಸು, ನಿನ್ನ ಕೈ ಹೊಡೆತದಿಂದ ಸಾಯುವ ಹಾಗಿದ್ದೇನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ದೇವರು ಕೊಡುವ ಶಿಸ್ತಿನ ದಂಡನೆಯನ್ನು ಅನುಭವಿಸುತ್ತಿದ್ದನು. ಅದು ಒಂದು ಉದ್ದೇಶಕ್ಕಾಗಿ ಇತ್ತು. ಪ್ರಿಯರೇ, ನಮ್ಮ ಜೀವಿತದ ನಿಜವಾದ ಅರ್ಥವನ್ನು ನಾವು ಗ್ರಹಿಸಿಕೊಂಡರೆ ಎಷ್ಟು ಒಳ್ಳೆಯದು. ಸಮಾಧಿಯು ಜೀವಿತದ ಅಂತ್ಯವಲ್ಲ. ಕೀರ್ತನೆ 39 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಲಾಲಿಸು, ನನ್ನ ಮೊರೆಗೆ ಕಿವಿಗೊಡು, ನನ್ನ ಕಣ್ಣೀರನ್ನು ನೋಡು, ಸುಮ್ಮನಿರಬೇಡ. ನನ್ನ ಪೂರ್ವಿಕರಂತೆಯೇ ನಾನು ನಿನ್ನ ಮರೆಹೊಕ್ಕಿರುವ ಪ್ರವಾಸಿಯು ಪರದೇಶದವನು ಆಗಿದ್ದೇನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಾವು ಯಾತ್ರಿಕರು, ಪರದೇಶದವರೂ ಆಗಿದ್ದೇವೆ. ಆದರೆ ನಿಜವಾಗಿ ಆ ರೀತಿ ನಾವು ಯೋಚಿಸುವುದಿಲ್ಲ. ನಾವಿರುವ ಚಿಕ್ಕ ಮೂಲೆಯನ್ನು ಹಿಡಿದುಕೊಂಡು
ಅದೇ ನಮಗೆ ಶಾಶ್ವತವೆಂದು ಭಾವಿಸುತ್ತೇವೆ. ಸುಳ್ಳು ಭದ್ರತೆಯನ್ನು ಹೊದ್ದುಕೊಂಡಿರುತ್ತೇವೆ. ನಾವು ಈ ಲೋಕದಲ್ಲಿ ಪ್ರಯಾಣಿಕರು, ಪರದೇಶಿಗಳೂ ಆಗಿದ್ದೇವೆ ಎಂದು ತಿಳಿದು ಅದಕ್ಕೆ ತಕ್ಕಂತೆ ನಾವು ಜೀವಿಸಬೇಕಾಗಿದೆ. ಕೀರ್ತನೆ 39:13 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನು ಬಿಟ್ಟು ಹೋಗಿ ಇಲ್ಲವಾಗುವುದಕ್ಕಿಂತ ಮುಂಚೆ ಸ್ವಲ್ಪ ಸಂತೋಷಪಡುವಂತೆ ನಿನ್ನ ಕೋಪ ದೃಷ್ಟಿಯನ್ನು ನನ್ನ ಕಡೆಯಿಂದ ತಿರುಗಿಸಿಕೊಳ್ಳಬೇಕು ದೇವಾ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಂದರೆ ಜನರು ನಿತ್ಯತ್ವದ ಕುರಿತು ಯೋಚಿಸುವಂತೆ ಮಾಡಲು, ತಕ್ಕ ರೀತಿಯಲ್ಲಿ ನಾನು ಬದುಕಲು ಸಹಾಯ ಮಾಡು. ನನ್ನ ಜೀವಿತದಿಂದಾಗಿ ಜನರು ನಿನ್ನಿಂದ ದೂರ ಹೋಗದಂತೆ ಅವರನ್ನು ನಿನ್ನ ಕಡೆಗೆ ಸೆಳೆಯುವಂತೆ ಸಹಾಯ ಮಾಡು. ವೈಯಕ್ತಿಕ ಸಾಕ್ಷಿಯ ಕುರಿತು ನಾವು ತುಂಬ ಕೇಳುತ್ತೇವೆ, ಆದರೆ ನಮ್ಮ ಜೀವಿತಗಳ ಸಾಕ್ಷಿ ಹೇಗಿದೆ? ನಾವು ಜೀವಿಸುವ ರೀತಿಯಿಂದಾಗಿ ಜನರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೋ, ಇಲ್ಲವೇ ಅವರು ದೇವರಿಂದ ದೂರವಾಗುತ್ತಿದ್ದಾರೋ? ಈ ಎರಡರಲ್ಲಿ ಒಂದು ಪ್ರಭಾವ ನಮ್ಮ ಜೀವಿತದಿಂದಾಗಿ ಆಗಿಯೇ ಆಗುತ್ತದೆ. ಪ್ರಿಯರೇ, ನಮ್ಮ ಜೀವಿತ ಹೇಗಿದೆ ಎಂಬುದಾಗಿ ಪರೀಕ್ಷಿಸಿಕೊಳ್ಳೋಣವೇ? ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 40ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಕ್ರಿಸ್ತನು ಕ್ರೂಜಿತನಾಗುವುದನ್ನು ಮುಂತಿಳಿಸುವ ಮೆಸ್ಸಿಯನ ಕೀರ್ತನೆ. ಪ್ರಿಯರೇ, 40 ಮತ್ತು 41ನೇ ಕೀರ್ತನೆಗಳೊಂದಿಗೆ ಕೀರ್ತನೆಗಳ ಆದಿಕಾಂಡ ಭಾಗ ಸಮಾಪ್ತಿಗೊಳ್ಳುತ್ತದೆ. ಅವುಗಳಿಂದ ವಚನಗಳನ್ನೆತ್ತಿ ಹೊಸ ಒಡಂಬಡಿಕೆಯಲ್ಲಿ ಉಚ್ಚರಿಸಿರುವುದರಿಂದ ಅದನ್ನು ಮೆಸ್ಸಿಯನ ಕೀರ್ತನೆಗಳೆಂದು ಕರೆಯುತ್ತೇವೆ. ಇದು ಪ್ರಾಮುಖ್ಯವಾದ ಕೀರ್ತನೆಗಳಾಗಿವೆ. ಕೀರ್ತನೆ 41ನೇ ವಚನ ಹೀಗೆ ಹೇಳುತ್ತದೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆ 39ನೇ ಕೀರ್ತನೆಯ ನಂತರ ಸರಳವಾಗಿ ಬರುವಂತಿದೆ. ಈ ಎಲ್ಲ ಕೀರ್ತನೆಗಳು ಒಟ್ಟಾಗಿ ಹೋಗುತ್ತವೆ, ಅಂದರೆ ಅವುಗಳು ಕ್ರಮಾನುಗತವಾಗಿ ಬರುತ್ತವೆ. ದಾವೀದನು ಅಬ್ಷಾಲೋಮನಿಂದ ತಪ್ಪಿಸಿಕೊಂಡು ಓಡುವಾಗಿನ ಅನುಭವವನ್ನು ಈ ಕೀರ್ತನೆ ಹೇಳುತ್ತದೆ ಎಂದು ಕೆಲವರ ಅಭಿಪ್ರಾಯ. ಒಂದು ರೀತಿಯಲ್ಲಿ ಅದು ಸರಿ ಇರಬಹುದು, ಆದರೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ಕೀರ್ತನೆಯು ವಿಶೇಷ ರೀತಿಯಲ್ಲಿ ಉದ್ಗರಿಸಲ್ಪಟ್ಟಿದೆ. ಈ ಕೀರ್ತನೆಯಲ್ಲಿ ಸ್ತೋತ್ರ, ಕೃತಜ್ಞತಾಸ್ತುತಿಗಳನ್ನು ಅರ್ಪಿಸುವವನು, ಪುನರುತ್ಥಾನಕ್ಕಾಗಿ ಉಪಕಾರ ಹೇಳುವವನು ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ದಿವಾರೋಹಣದ ಜಯೋತ್ಸವ ಹೊಂದಿದವನು ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಇದು ನಿಜವಾಗಿಯೂ ಒಂದು ಮೆಸ್ಸಿಯನ ಕೀರ್ತನೆಯಾಗಿದೆ. ಮರಣವು ಒಂದು ಸೋಲಲ್ಲ ಎಂಬುದನ್ನು ಇದು ಪ್ರಕಟಿಸುತ್ತದೆ. ಪ್ರಿಯರೇ, ಅದೊಂದು ದೊಡ್ಡ ಜಯವಾಗಿದೆ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು ಎಂದು ಹೇಳುವಾಗ ಕ್ರೂಜೆಯಲ್ಲಿನ ತನ್ನ ಕೂಗಿನ ಕುರಿತು ಅವನು ಹೇಳುತ್ತಿದ್ದಾನೆ. ಬನ್ನಿರಿ ಮುಂದಕ್ಕೆ ನೋಡೋಣ. ಕೀರ್ತನೆ 40:2ನೇ ವಚನವನ್ನು, ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಯಾತನೆ ಮರಣಗಳನ್ನು ನಾಶನದ ಗುಂಡಿಗೆ ಹೋಲಿಸಿದೆ. ಕ್ರೂಜೆಯಲ್ಲಿನ ಕ್ರಿಸ್ತನ ಮರಣವು ಎಷ್ಟು ಭಯಂಕರವಾಗಿತ್ತೆಂದು ನಾವು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಕೀರ್ತನೆ 43ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಹೊಸ ಕೀರ್ತನೆಯ ಕುರಿತು ಹೇಳಿದೆ. ಈ ಹೊಸ ಕೀರ್ತನೆಯ ಕುರಿತು ಮೊದಲು ಓದಿರುತ್ತೇವೆ. ಅದು ವಿಮೋಚನೆಯ ಗೀತವಾಗಿದೆ. ಅನೇಕರು ಅದನ್ನು ನೋಡಿ ಏನನ್ನು ನೋಡುವವರು? ಕರ್ತನಾದ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು. ಕೀರ್ತನೆ 44ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಾವನು ಅಹಂಕಾರಿಗಳಲ್ಲಿಯೂ ಸುಳ್ಳನ್ನು ಹಿಂಬಾಲಿಸುವವರಲ್ಲಿಯೂ ಸೇರದೆ ಯೆಹೋವನನ್ನೇ ನಂಬುತ್ತಾನೋ ಅವನೇ ಧನ್ಯನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರಲ್ಲಿಯೇ ಭರವಸವಿಡುವ, ಅಹಂಕಾರಿಗಳಲ್ಲಿ ಸೇರದೆ ಸುಳ್ಳಿನ ಕಡೆಗೆ ತಿರುಗದಿರುವವನೆಂದರೆ ಕರ್ತನಾದ ಯೇಸು ಕ್ರಿಸ್ತನೇ. ಕೀರ್ತನೆ 45ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ
ಅಸಾಧ್ಯವೂ ಅವು ಅಸಂಖ್ಯಾತವಾಗಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ಮಗನನ್ನು ಕ್ರೂಜೆಯಲ್ಲಿ ನಮಗೋಸ್ಕರ ಸಾಯುವುದಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರು ನಮ್ಮ ಕುರಿತಾಗಿ ಏನು ನೆನೆಸುತ್ತಾನೆಂಬುದು ಪ್ರಕಟವಾಗಿದೆ. ಒಂದನ್ನು ನಾನು ಖಂಡಿತವಾಗಿ ಹೇಳುತ್ತೇನೆ, ವಿಶ್ವದ ಬೇರಾವ ಗ್ರಹದಲ್ಲಿಯೂ ಕ್ರೂಜೆ ಎಂಬುದು ಇರಲು ಸಾಧ್ಯವಿಲ್ಲ. ಇಲ್ಲಿ ಮಾತ್ರವೇ ದೇವರ ಮಗನು ಕ್ರೂಜೆಯಲ್ಲಿ ಸತ್ತದ್ದು. ಎಂಥ ಅದ್ಭುತ ನೋಡಿರಿ! ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ ಎಂಬುದಾಗಿ ನೋಡುವಾಗ, ಪ್ರಿಯರೇ, ಕ್ರೂಜೆಯು ನಮ್ಮ ಕಡೆಗಿನ ದೇವರ ಪ್ರೀತಿಯನ್ನು ಹೇಗೆ ಪ್ರಕಟಿಸುತ್ತದೆ? ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ಕೆಳಗಿನ ವಚನವು ಹೇಳಲ್ಪಟ್ಟಿದೆ. ಕೀರ್ತನೆ 40, 6-9 ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದ್ದಿ. ಆಗ ನಾನು, ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದೆನು. ನೀನು ನೀತಿಯನ್ನು ಸಾಧಿಸಿದ ಶುಭ ಸಮಾಚಾರವನ್ನು ಧಾರಾಳವಾಗಿ ಮಹಾಸಭೆಯಲ್ಲಿ ಪ್ರಕಟಿಸಿದೆನು. ಯೆಹೋವನೇ, ನೀನೇ ಬಲ್ಲೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಯು ಮಾನವನ ದೌರ್ಬಲ್ಯವನ್ನು ಅಂದವಾಗಿ ತಿಳಿಸುತ್ತದೆ. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದ್ದಿ ಎಂಬುದಾಗಿ ನೋಡುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನದಲ್ಲಿ ಇದು ಹೀಗೆ ಉದ್ಧರಿಸಲ್ಪಟ್ಟಿದೆ ಎಂಬುದನ್ನು ನೋಡಿರಿ. ಅದೇನೆಂದರೆ, ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಎಂಬುದಾಗಿ. ಈ ವಚನವನ್ನು ತಪ್ಪಾಗಿ ಹೇಳಲ್ಪಟ್ಟಿದೆಯೋ? ಸತ್ಯವೇದವನ್ನು ಟೀಕಿಸುವವರು ಇಲ್ಲಿ ಒಂದು ದೋಷವಿದೆ, ಕೀರ್ತನೆ 46ರಲ್ಲಿ ಹೀಗಿದೆ ಮತ್ತು ಇಬ್ರಿಯ 10:5ರಲ್ಲಿ ಆಗಿದೆ ಎಂದು ವಾದಿಸಬಹುದು. ಪ್ರಿಯರೇ, ಸತ್ಯವೇದವನ್ನು ಬರೆಸಿದ ಆತನು ಪವಿತ್ರಾತ್ಮನು ತಾನೇ ಆಗಿದ್ದಾನೆ. ಆತನೇ ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆಯನ್ನು ಬರೆಸಿದಾತನು. ಕೀರ್ತನೆಗಳನ್ನು, ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಬರೆದವನು ಆತನೇ. ತನ್ನ ಬರಹವನ್ನು ಬದಲಾಯಿಸುವ ಪೂರ್ಣ ಸ್ವಾತಂತ್ರ್ಯ ಆತನಿಗಿದೆ ಮತ್ತು ಹಾಗೆ ಮಾಡುವುದಕ್ಕೆ ಒಂದು ಒಳ್ಳೆ ಕಾರಣವೂ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈಗ ಇದರ ಹಿನ್ನೆಲೆಯನ್ನು ಗಮನಿಸುವ. ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯದಲ್ಲಿ ಯಜಮಾನರಿಗೂ ಸೇವಕರಿಗೂ ಸಂಬಂಧಿಸಿದ ಒಂದು ಕಟ್ಟಳೆ ಇರುತ್ತದೆ. ಒಬ್ಬನು ಗುಲಾಮನಾಗಿದ್ದರೆ ಕೆಲವು ವರ್ಷಗಳ ಬಳಿಕ ಅವನು ಸ್ವತಂತ್ರನಾಗಬಹುದಿತ್ತು. ಆ ಸಮಯದೊಳಗೆ ಅವನು ಇನ್ನೊಬ್ಬಳು ಗುಲಾಮಳಾದ ಸ್ತ್ರೀಯನ್ನು ಸಂಧಿಸಿ ಆಕೆಯನ್ನು ಪ್ರೀತಿಸಿ ಮದುವೆಯಾಗಬಹುದು, ಮಕ್ಕಳನ್ನು ಪಡೆಯಬಹುದು. ಆ ಮನುಷ್ಯನು ಸ್ವತಂತ್ರನಾಗುವ ಕಾಲ ಬಂದಾಗ ಅವನು ಸ್ವತಂತ್ರನಾಗಿ ಹೋಗಬಹುದು. ಆದರೆ ಅವನ ಪತ್ನಿ, ಮಕ್ಕಳು ಹೋಗಲಾಗುವುದಿಲ್ಲ. ಯಾಕಂದರೆ ಪತ್ನಿಯು ಗುಲಾಮಳಾಗಿದ್ದಾಳೆ. ಆಗ ಅವನೇನು ತೀರ್ಮಾನಿಸಬಹುದು? ಆಗ ಅವನ ಯಜಮಾನನು ಅವನನ್ನು ದೇವರ ಬಳಿಗೆ, ಅಂದರೆ ನ್ಯಾಯಾಧಿಪತಿಗಳ ಬಳಿಗೆ ಕರಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಲಿನ ನಿಲುವು ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕು. ಆ ಹೊತ್ತಿನಿಂದ ಇವನು ಶಾಶ್ವತವಾಗಿ ಅವನಿಗೆ ದಾಸನಾಗಿರಬೇಕು ಎಂಬುದಾಗಿ. ಇದನ್ನಾವು ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯ 6ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಈ ಆಚಾರವನ್ನು ನೆನಪಿಸಿಕೊಂಡು ಕೀರ್ತನೆಗಾರನು ಇದನ್ನು ಬರೆದಿದ್ದಾನೆ. ನನ್ನ ಕಿವಿಯನ್ನು ತೆರೆದಿದ್ದೀ ಎಂಬುದಾಗಿ. ಪ್ರಿಯರೇ, ಕರ್ತನಾದ ಯೇಸು ಈ ಲೋಕಕ್ಕೆ ಬಂದಾಗ ಆತನು ಕಿವಿಯನ್ನು ತೂತು ಮಾಡಿಸಿಕೊಂಡನೋ? ಇಲ್ಲ. ಆತನಿಗೆ ಒಂದು ಶರೀರ ಕೊಡಲ್ಪಟ್ಟಿತು. ಆತನು ನಮ್ಮ ಮಾನವತ್ವವನ್ನು ತನ್ನ ಮೇಲೆ ತೆಗೆದುಕೊಂಡನು. ಆತನು ನಮ್ಮೊಂದಿಗೆ ನಮ್ಮನ್ನು ಒಂದು ಮಾಡಿಕೊಂಡು ಸೇವಕನಾದನು ಮತ್ತು ಆತನು ಯಜ್ಞವಾದನು. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ಎಂಬುದಾಗಿ ನೋಡುವಾಗ, ಹಳೆ ಒಡಂಬಡಿಕೆಯ ಪಶುಗಳ ಯಜ್ಞಗಳಲ್ಲಿ ದೇವರು ಸಂತೋಷಿಸಲಿಲ್ಲ. ಆದರೆ ಅವೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನ ಯಜ್ಞದ ಕಡೆಗೆ ತೋರಿಸುವುಗಳಾಗಿದ್ದವು. ನೀನು ನನ್ನ ಕಿವಿಯನ್ನು ತೆರೆದಿದ್ದಿ
ಎಂದು ಕೀರ್ತನೆಗಾರನು ಹೇಳುವಾಗ ಈ ಆಚಾರದ ಕುರಿತಾಗಿ ಹೇಳುತ್ತಿದ್ದನು. ಪ್ರಿಯರೇ, ಈ ಪ್ರಸ್ತಾಪದ ಕುರಿತು ಯೆಶಾಯನು ಏನು ಹೇಳುತ್ತಾನೆಂದು ನೋಡೋಣ. ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, ಇದು ದೇವಸೇವಕನಾಗಿ ಮುಂದೆ ಬರುವ ಕ್ರಿಸ್ತನಿಗಾಗುವ ದೀನಾವಸ್ಥೆಯ ಕುರಿತು ಪ್ರವಾದನೆಯಾಗಿದೆ. ಕರ್ತನಾದ ಯೇಸು ಈ ಲೋಕಕ್ಕೆ ಬಂದಾಗ, ಕ್ರೂಜಿಗೆ ಹಾಕಲ್ಪಟ್ಟಾಗ ಆತನ ಕಿವಿಯನ್ನು ತೂತು ಮಾಡಿರಲಿಲ್ಲ. ಆತನಿಗೆ ಒಂದು ದೇಹ ಕೊಡಲ್ಪಟ್ಟಿತು. ಆ ದೇಹವು ಕ್ರೂಜಿಯಲ್ಲಿ ಜಡಿಯಲ್ಪಟ್ಟಿತು. ಪ್ರಿಯರೇ, ಆತನು ತಿರುಗಿ ಪರಲೋಕಕ್ಕೆ ಹೋಗುವಾಗ ಮಹಿಮಾ ಶರೀರದೊಂದಿಗೆ ಆ ಮೊಳೆಯ ಗಾಯಗಳನ್ನು ಧರಿಸಿಕೊಂಡು ಹೋದನು. ಪ್ರಿಯರೇ, ಇದು ನಮ್ಮನ್ನು ಪ್ರೀತಿಸಿದ ಕರ್ತನಾದ ಯೇಸು ಕ್ರಿಸ್ತನ ಕ್ರೂಜಿಯ ಮರಣವನ್ನು ಸೂಚಿಸುವ ಅದ್ಭುತವಾದ ಕೀರ್ತನೆಯಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು 41ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಯೂದನಿಂದ ದ್ರೋಹವಾಗುವುದನ್ನು ಮುಂತಿಳಿಸುವ ಮೆಸ್ಸಿಯನ ಕೀರ್ತನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ನಂಬಿಗಸ್ತ ಮಂತ್ರಿಯಾದ ಅಹಿತೋಫೇಲನಿಂದ ಮೋಸ ಹೋದಾಗ ದಾವೀದನು ಈ ಮೆಸ್ಸಿಯನ ಕೀರ್ತನೆಯನ್ನು ಬರೆದಿರಬಹುದು. ಅಬ್ಷಾಲೋಮನು ತನ್ನ ತಂದೆಗೆ ವಿರೋಧವಾಗಿ ದಂಗೆ ಎದ್ದಾಗ ಅಹಿತೋಫೇಲನು ಅಬ್ಷಾಲೋಮನೊಂದಿಗೆ ಸೇರಿಕೊಂಡನು. ಅಹಿತೋಫೇಲನು ಮುಂದಕ್ಕೆ ನೇಣು ಹಾಕಿಕೊಂಡು ಸತ್ತನು. 2ನೇ ಸಮುವೇಲನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 23ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಅಹಿತೋಫೇಲನು ಯೇಸುವಿಗೆ ದ್ರೋಹ ಬಗೆದ ಇಸ್ಕಾರಿಯೋತ ಯೂದನ ಮುನ್ಸೂಚನೆಯಾಗಿದ್ದಾನೆ. ಈ ಕೀರ್ತನೆಯು ಧನ್ಯತೆಯ ಆಶೀರ್ವಾದಗಳೊಂದಿಗೆ ಪ್ರಾರಂಭವಾಗುತ್ತದೆ. ಕೀರ್ತನೆ 41 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದಿಕ್ಕಿಲ್ಲದವನನ್ನು ಪರಾಂಬರಿಸುವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆ ಧನ್ಯನು ಎಂಬುದರೊಂದಿಗೆ ಪ್ರಾರಂಭವಾಗಿ ಆಶೀರ್ವಾದದೊಂದಿಗೆ ಕೊನೆಗೊಳ್ಳುತ್ತದೆ. ದಿಕ್ಕಿಲ್ಲದವನನ್ನು ಪರಾಂಬರಿಸುವನು ಧನ್ಯನು ಎಂದು ಆರಂಭವಾಗಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಕೊಂಡಾಟವಾಗಲಿ ಎಂದು ಅಂತ್ಯವಾಗುತ್ತದೆ. ಪ್ರಿಯರೇ, ಧನ್ಯನು ಅಂದರೆ ಸಂತೋಷಭರಿತನು ಎಂದಾಗುತ್ತದೆ. ಕೀರ್ತನೆ 41 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನು ಯಾವನನ್ನು ನಂಬಿದ್ದೇನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನೋ ಅಂಥ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಯೂದನ ಕುರಿತಾಗಿ ಈ ವಚನವನ್ನು ಎತ್ತಿ ಹೇಳಿದ್ದಾನೆ. ನಾನು ನಿಮ್ಮೆಲ್ಲರನ್ನು ಕುರಿತು ಈ ಮಾತನ್ನು ಹೇಳಲಿಲ್ಲ. ನಾನು ಆದುಕೊಂಡವರನ್ನು ಬಲ್ಲೆನು, ಆದರೆ ನನ್ನ ಕೂಡ ಊಟ ಮಾಡುವವನೇ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂಬ ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ ಎಂಬುದಾಗಿ. ಇದನ್ನು ನಾವು ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 18ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಈ ವಚನವು ಯೂದನಲ್ಲಿ ನೆರವೇರಿತು. ಅವನು ಯೇಸುವಿಗೆ ದ್ರೋಹ ಬಗೆದವನು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 16ನೇ ವಚನದಲ್ಲಿ ಪೇತ್ರನು ಕೂಡ ಈ ವಚನವನ್ನು ಉಲ್ಲೇಖಿಸಿದ್ದಾನೆ. ಅಲ್ಲಿ ಹೀಗೆ ಬರೆದದೆ, ಸಹೋದರರೇ, ಯೇಸುವನ್ನು ಹಿಡಿದುಕೊಂಡವರಿಗೆ ದಾರಿ ತೋರಿಸಿದ ಯೂದನ ವಿಷಯವಾಗಿ ಪವಿತ್ರಾತ್ಮನು ದಾವೀದನ ಬಾಯಿಂದ ಮೊದಲೇ ಹೇಳಿಸಿದ ಶಾಸ್ತ್ರವಚನವು ನೆರವೇರುವುದು ಅವಶ್ಯವಾಗಿತ್ತು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಇನ್ನೂ ಹೆಚ್ಚಿನ ಸಂಗತಿಯನ್ನು ನೋಡುತ್ತೇವೆ. ಕೀರ್ತನೆ 41 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನೇ, ನೀನಾದರೂ ಕರುಣಿಸಿ ನನ್ನನ್ನು ಏಳಮಾಡು, ಆಗ ನಾನು ಅವರಿಗೆ ಮುಯ್ತೀರಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನವು ಪುನರುತ್ಥಾನದ ಮುನ್ಸೂಚನೆಯಾಗಿದೆ. ನನ್ನನ್ನು ಏಳಮಾಡು, ಆಗ ನಾನು ಅವರಿಗೆ ಮುಯ್ತೀರಿಸುವೆನು ಎಂಬುದಾಗಿ ನೋಡುವಾಗ ಈ ಆದಿಕಾಂಡ ಭಾಗದ ಕೀರ್ತನೆಗಳಲ್ಲಿ ನಾವು ಕ್ರಿಸ್ತನ ಮರಣವನ್ನು, ಆತನ ಪುನರುತ್ಥಾನವನ್ನೂ ನೋಡಿದೆವು. ಆದರೆ ಒಂದು ಸಂಗತಿಯನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳತಕ್ಕದ್ದು, ಕ್ರಿಸ್ತನ ಮರಣವಷ್ಟೇ ಯಾರನ್ನೂ ರಕ್ಷಿಸಲಾರದು. ಆತನ ಮರಣವು ಪುನರುತ್ಥಾನವು ರಕ್ಷಿಸುವಂತಾದು. ಕರ್ತನ ಪುನರುತ್ಥಾನದ ಹೊರತು ಸುವಾರ್ತೆಯಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಎಲ್ಲರಿಗೂ ತಮ್ಮದೇ ಆದ ಅಭಿಪ್ರಾಯಗಳಿವೆ. ಪ್ರಿಯರೇ, ಕ್ರಿಸ್ತನು ಯಾರೆಂದು ನೀವು ಹೇಳುತ್ತೀರಿ? ಕ್ರಿಸ್ತನ ಕುರಿತಾದ ಅನೇಕ ಆಧುನಿಕ ಕಥನಗಳಲ್ಲಿ ಆತನ ಚರಿತ್ರೆ ಕ್ರೂಜೆಯಲ್ಲಿ ಇಲ್ಲವೇ ಸಮಾಧಿಯಲ್ಲಿ ಅಂತ್ಯಗೊಳ್ಳುತ್ತದೆ.
ಯೇಸುವಿನ ಕುರಿತಾದ ನೀತಿ ಬೋಧನೆಗಳಲ್ಲಿ ಥಾಮಸ್ ಜೆಫರ್ಸನ್ ಅವರು ಯೇಸುವನ್ನು ಸಮಾಧಿಯಲ್ಲೇ ಬಿಟ್ಟುಬಿಡುತ್ತಾರೆ. ಸಮಾಧಿಯನ್ನು ಒಂದು ಕಲ್ಲು ಮುಚ್ಚುವುದರೊಂದಿಗೆ ಅವರು ಕಥೆಯನ್ನು ಕೊನೆಗೊಳಿಸಿದರು. ಅದರಲ್ಲಿ ಸುವಾರ್ತೆ ಇರಲಿಲ್ಲ. ಆ ಕಲ್ಲು ಹೊರಳಿಸಲ್ಪಟ್ಟು ಕರ್ತನು ಸಮಾಧಿಯಿಂದ ಹೊರಬಂದಿದ್ದಾನೆ. ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಆತನ ಪುನರುತ್ಥಾನದ ಕಾರಣದಿಂದಾಗಿ ನಾವು ಹೀಗೆ ಹೇಳಬಹುದು. ಕೀರ್ತನೆ 41:13 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇಸ್ರಾಯೇಲ್ಯರ ದೇವರಾದ ಯೆಹೋವನಿಗೆ ಯುಗ ಯುಗಾಂತರಗಳವರೆಗೂ ಕೊಂಡಾಟವಾಗಲಿ, ಆಮೇನ್ ಆಮೇನ್ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವು 2 ಆಮೇನ್ಗಳೊಂದಿಗೆ ಕೊನೆಗೊಳ್ಳುತ್ತದೆ. 2 ಬಾರಿಯ ಆಮೇನ್ ಎನ್ನುವುದರ ಅರ್ಥವೇನೆಂದರೆ, ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ ಎಂಬುದರೊಂದಿಗೆ ನಮ್ಮ ರಕ್ಷಣೆಗೆ ದೇವರು ಅಂತಿಮ ರೂಪ ಕೊಟ್ಟಿದ್ದಾನೆಂದು ಅರ್ಥ. ಪ್ರಿಯರೇ, ಕ್ರಿಸ್ತನು ನಮಗಾಗಿ ರಕ್ಷಣೆಯ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾನೆ. ನಾವು ಅದಕ್ಕೆ ಏನನ್ನೂ ಸೇರಿಸಬೇಕಾದ ಅಗತ್ಯವಿಲ್ಲ. ಆದರೆ ಪುನರುತ್ಥಾನವನ್ನು ತೆಗೆಯುವುದರೊಂದಿಗೆ ಅದರಿಂದ ಏನನ್ನೂ ತೆಗೆಯಬೇಡಿರಿ. ಪುನರುತ್ಥಾನವಿಲ್ಲದೆ ರಕ್ಷಣೆಯಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಳ ಆದಿಕಾಂಡ ಭಾಗದ ಕೊನೆ ಕೀರ್ತನೆ ಇದಾಗಿದೆ. ಆದಿಕಾಂಡ ಪುಸ್ತಕವು ಸತ್ಯವೇದದ ಸೂಕ್ಷ್ಮ ರೂಪವಾಗಿದೆ ಎಂದು ಹೇಳುವುದರಲ್ಲಿ ತಪ್ಪಿಲ್ಲ. ಅಂದರೆ ಎಲ್ಲ ಶ್ರೇಷ್ಠ ಸತ್ಯಗಳು ಆದಿಕಾಂಡದಲ್ಲಿ ಬೀಜ ರೂಪದಲ್ಲಿ ಇರುತ್ತವೆ. ಅದೇ ರೀತಿಯಲ್ಲಿ ಕೀರ್ತನೆಗಳ ಈ ಪ್ರಥಮ ಭಾಗವು ಇಡೀ ಕೀರ್ತನೆಯ ಪುಸ್ತಕವನ್ನು ಒಳಗೊಂಡದ್ದಾಗಿದೆ. ಆದಿಕಾಂಡ ಪುಸ್ತಕದಲ್ಲಿ ಐಗುಪ್ತದಲ್ಲಿನ ಒಂದು ಶವಪೆಟ್ಟಿಗೆಯೊಂದಿಗೆ ಕತೆ ಕೊನೆಗೊಳ್ಳುವುದಾದರೆ, ಕೀರ್ತನೆಗಳ ಆದಿಕಾಂಡ ಭಾಗವು ಪುನರುತ್ಥಾನದ ಶ್ರೇಷ್ಠ ವಿಚಾರದೊಂದಿಗೆ ಸಮಾಪ್ತವಾಗುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದ ಬಗ್ಗೆ ಏನು? ನಾವು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಮೇಲೆ ವಿಶ್ವಾಸವಿಟ್ಟವರಾಗಿ ಆತನ ಮೂಲಕ ರಕ್ಷಣೆಯ ನಿರೀಕ್ಷೆಯನ್ನು ಹೊಂದಿಕೊಂಡವರಾಗಿ ಜೀವಿಸುತ್ತಾ ಇದ್ದೇವೆಯೋ? ಅಥವಾ ಪುನರುತ್ಥಾನದ ಮೇಲೆ ವಿಶ್ವಾಸವಿಡದೆ ಅಪನಂಬಿಗಸ್ತರಾಗಿದ್ದೇವೆಯೋ? ನಮ್ಮನ್ನು ಪರೀಕ್ಷಿಸಿಕೊಂಡು ದೇವರ ಬಳಿಗೆ ಬರೋಣ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಪುನರುತ್ಥಾನದ ಬಲದೊಂದಿಗೆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಈ ಲೋಕದಲ್ಲಿ ನಾವೆಲ್ಲವನ್ನು ಕೂಡಿಸಿಟ್ಟುಕೊಳ್ಳಲು ಬಯಸ್ತೇವೆ. ಆದರೆ ಅದು ಯಾರ ಪಾಲಾಗುತ್ತದೆ ಎಂದು ತಿಳಿಯದು ಅಲ್ವಾ? ಆದುದರಿಂದ ನಮ್ಮ ಜೀವಿತದ ನಿಜ ಅರ್ಥವನ್ನು ತಿಳಿದುಕೊಂಡವರಾಗಿ ಹೊಸ ಹಾಡನ್ನು ಹಾಡುತ್ತಾ ಪುನರುತ್ಥಾನದ ಸಾಕ್ಷಿಯ ಸಂತೋಷದ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು ಸಮಾಧಿಯಲ್ಲಿ ಇಡಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದಂಥ ಪುನರುತ್ಥಾನ ಹೊಂದಿದಂಥ ಯೇಸುವೆ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ಎಲ್ಲ ಸಮಾಧಿಗಳು ಮುಚ್ಚಲ್ಪಟ್ಟಿದೆ ಕರ್ತನೆ, ಆದರೆ ಯೇಸುವಿನ ಸಮಾಧಿ ಮಾತ್ರ ತೆರೆಯಲ್ಪಟ್ಟಿದೆ. ಎಂಥ ಸುಂದರವಾದಂಥ ಅದ್ಭುತವಾದಂಥ ಸತ್ಯ! ಈ ವಾಕ್ಯಗಳನ್ನು ಕೇಳ್ತಿರುವಂಥ ಆಲಿಸ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಸಹ ಪುನರುತ್ಥಾನ ಹೊಂದಿದಂಥ ಯೇಸುವಿನಲ್ಲಿ ನಂಬಿಕೆ ವಿಶ್ವಾಸವಿಡಲು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದಿನ ಅಧ್ಯಯನದಲ್ಲಿ ನೀವು ಹೊಂದಿದ ಆಶೀರ್ವಾದವನ್ನು ಕರೆ ಮಾಡಿ ತಿಳಿಯಪಡಿಸಿರಿ. ನಿಮ್ಮ ಪ್ರಿಯರಿಗೆ ಕೂಡ ಈ ಸೇವೆಯ ಬಗ್ಗೆ ತಿಳಿಸಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.